ಸೈಟ್ ಹಂಚಿಕೆ ಹಗರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಲಭ್ಯವಾಗ್ತಾ ಇದೆ. ಎಚ್ ಡಿ ಕುಮಾರಸ್ವಾಮಿ ದಳಪತಿ ಇಡೀ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ತಂದಿದ್ದಾರೆ. ದಾಖಲೆ ದಂಗಲ್ ಮುಖಾಂತರ ಮೂಡಾ ಸೈಟ್ ಹಂಚಿಕೆ ಹಗರಣಕ್ಕೆ ಎಚ್ ಡಿ ಕುಮಾರಸ್ವಾಮಿ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ದಳಪತಿ ದಾಖಲೆ ದಂಗಲ್, ದಾಖಲೆ ಬಿಡುಗಡೆ ಮಾಡೋದ್ರಲ್ಲಿ ನಿಪುಣರು ಎಚ್ ಡಿ ಕುಮಾರಸ್ವಾಮಿ ಮತ್ತೊಮ್ಮೆ ಅದನ್ನು ಮಾಡಿದ್ದಾರೆ. ಸತ್ತವರ ಹೆಸರಲ್ಲಿ ಜಮೀನು ಡಿನೋಟಿಫೈ ಆಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಸ್ಫೋಟಕ ಆರೋಪ ಮಾಡಿದ್ದಾರೆ ಮೂಡಾ ವಿಚಾರದಲ್ಲಿ. ಆ ಜಮೀನು ಸಿಎಂ ಕುಟುಂಬಸ್ಥರದ್ದೇ ಅಲ್ಲ. ಈಗ ಯಾವ ಜಮೀನು ಸಿಎಂ ಕುಟುಂಬಸ್ಥರದ್ದು ಅಂತ ವಿವಾದ ಆಗಿದೆಯೋ ಆ ಜಮೀನು ಸಿಎಂ ಕುಟುಂಬಸ್ಥರದ್ದೇ ಅಲ್ಲ ಅಂತ ಎಚ್ಡಿಕೆ ಹೇಳ್ತಾ ಇದ್ದಾರೆ. ಕೆಸರು ಗ್ರಾಮದ ಜಮೀನು ಸರ್ಕಾರಕ್ಕೆ ಸೇರಿದ್ದು. ಸಿದ್ದರಾಮಯ್ಯ ಬಾಮೈದ ಅದನ್ನ ಖರೀದಿ ಮಾಡಿದ್ದಾರೆ, ಅದು ಸರ್ಕಾರಿ ಜಮೀನು ಅಂತ ಸ್ಫೋಟಕ ಆರೋಪ ಮಾಡ್ತಾ ಇದ್ದಾರೆ ಎಚ್ಡಿಕೆ. ಮುಖ್ಯಮಂತ್ರಿ ಅಯ್ಯೋ ನನ್ನ ಜಮೀನು, ನನ್ನ ಪತ್ನಿ ತಗೊಂಡಿರೋ ಜಮೀನು, ಅದು ಖರೀದಿ ಮಾಡಿರೋದು 62 ಕೋಟಿ ಕೊಟ್ಬಿಟ್ರಿ, ಈಗಲೂ ತಗೊಂಡ್ಬಿಡ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಆ ಜಮೀನು ಯಾರದು? ಏನು ಇವ್ರ ಪಿತರಾಜಿತ ಆಸ್ತಿನ, ಇಲ್ಲ ದಾನ ಕೊಟ್ರಲ್ಲ ಇವ್ರ ಹೆಂಡತಿ ತಮ್ಮ ಅವ್ರು ಸಂಪಾದನೆ ಮಾಡಿದ್ದ ಆಸ್ತಿನ, ಪಿತರಾಜಿತ ಆಸ್ತಿನ? ಅದು ಫುಲ್ ಡಾಕ್ಯುಮೆಂಟ್ ಇಟ್ಟಿದ್ದೀನಿ ನಾನು. ಬರೀ ಬಾಯಲ್ಲಿ ಹೇಳಲ್ಲ, ಹಿಟ್ ಆ್ಯಂಡ್ ರನ್ ಹೇಳ್ತೀರಿ. ಹಾಂ, ಈ ಪ್ಲ್ಯಾನು ಅದೆಂಥದಪ್ಪ? ಅವ್ರ ಜಮೀನ ಪಾಪ ಕಷ್ಟಪಟ್ಟು ಅವರ ಧರ್ಮಪತ್ನಿಯವ್ರು ಖರೀದಿ ಮಾಡಿದ್ರಂತಲ್ಲ, ಅವ್ರು ಖರೀದಿ ಮಾಡಿದ್ದೆ ಅಂತ ಹೇಳೋರು. ಈ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿರೋದು ಯಾವಾಗ? ಈ ಮೂಡಾದಲ್ಲಿ ಇದೆಯಲ್ಲ ಈ ಪ್ಲ್ಯಾನು, ಇದು ಯಾವಾಗ ಸ್ಯಾಂಕ್ಷನ್ ಆಗಿರೋದು? ಆ ಕಡೆ ಹಿಡ್ದಿಡ್ಕ, ಆ ಕಡೆ ಈ ಕಡೆ ಹಿಡ್ಕ. ಯಾವಾಗ ಸ್ಯಾಂಕ್ಷನ್ ಆಗಿದೆ ಪ್ಲ್ಯಾನು? ಇವ್ರು ಭೂಮಿ ಖರೀದಿ ಮಾಡಿದ್ದೆ ಯಾವಾಗ? ಮೂಡಾದವರು ಸೈಟ್ ಮಾಡಿ, ಸೈಟು 10-15 ಹಂಚಿ ಪಾರ್ಕ್ ಮಾಡಿ, ಇದೆಲ್ಲ ಆದಮೇಲೆ ಇಲ್ಲ ಸರ್ಕಾರವೇ ತಳ್ಕೊಳಕ್ಕಾಗೈತೆ ಬ್ರದರ್, ಇನ್ನು ಇದು ಪ್ಲ್ಯಾನ್ ತಳ್ಕೊಳಕ್ಕಾಗದೇ ಇರ್ತದ? ಈ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿದ್ದೆ ಯಾವಾಗ? ಇವ್ರು ಭೂಮಿ ಖರೀದಿ ಮಾಡಿರೋದು ಯಾವಾಗ? ಕನ್ವರ್ಷನ್ ಮಾಡಿದ್ದೆ ಯಾವಾಗ? ಮುಖ್ಯಮಂತ್ರಿಗಳೇ 1992 ಫಸ್ಟ್ ಪ್ರಿಲಿಮಿನರಿ ನೋಟಿಫಿಕೇಷನ್ ಆಯಿತು. ಪ್ರಿಲಿಮಿನರಿ ನೋಟಿಫಿಕೇಷನ್ ಮೂಡಾ ಅಕ್ವೈರ್ ಮಾಡಿದ್ರು. ಅಲ್ಲಿ ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ 92ರಲ್ಲಿ ಅಕ್ವೈರ್ ಮಾಡಿದ್ರು ಮೂಡಾ. 97ರಲ್ಲಿ ಫೈನಲ್ ನೋಟಿಫಿಕೇಷನ್ ಆಯಿತು. 92ರದು ಪ್ರಿಲಿಮಿನರಿ ನೋಟಿಫಿಕೇಷನ್ನು, 97 ಫೈನಲ್ ನೋಟಿಫಿಕೇಷನ್ ಆಯಿತು. ಅದ್ಯಾರೋ ನಿಂಗಾ ವರ್ಸಸ್ ಅದಂತೂ ನಿಂಗಾ ಬಿನ್ ಜವರಾಯ ಆಲಿಯಾಸ್ ಜವರ, ಅವರ ಅಕೌಂಟಿಗೆ 3,26,000 ರೂಪಾಯಿನ, 24,000ನ ಭೂಮಿ ಅಕ್ವೈರ್ ಮಾಡ್ಕೊಂಡಿದ್ದಕ್ಕಂಥ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಣ ಕಟ್ಟಿದ್ದಾರೆ. ಆ ಪ್ರಾಪರ್ಟಿ 3 ಎಕರೆ 16 ಗುಂಟೆ, ಅದಕ್ಕೆ ದುಡ್ಡು ಜಮಾ ಆಗಿದೆ. ಮುಖ್ಯಮಂತ್ರಿಗಳೇ 98ಕ್ಕೆ ಡಿನೋಟಿಫಿಕೇಷನ್ ಮಾಡ್ಕೊಂಡಿದ್ದೀರಿ. ಈ ಅವಧಿಯಲ್ಲಿ ನೀವು ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು. ಈ ಒಂದು ಪ್ರಕರಣ ನಡೆದಾಗ ಈ ನಿಂಗಾ ಉರುಫ್ ಜವರ ಯಾವಾಗ ತೀರ್ಕೊಂಡು ಹೋಗಿದ್ದಾರೆ ಅನ್ನೋದನ್ನು ಸ್ವಲ್ಪ ಜನಗಳ ಮುಂದೆ ಇಡ್ತೀರಾ? ಯಾವಾಗ ತೀರ್ಕೊಂಡ್ರವರು? ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಬಹಳ ಮೇಜರ್ ಟ್ವಿಸ್ಟ್ ಎಚ್ ಡಿ ಕುಮಾರಸ್ವಾಮಿ ಕೊಟ್ಟಿದ್ದಾರೆ ಇಡೀ ಹಗರಣಕ್ಕೆ. ಆ ಮೂಲತಃ ಆ ಜಮೀನು ಅದು ಸರ್ಕಾರದ್ದು, ಅದನ್ನು ಖರೀದಿ ಮಾಡಿದ್ರು ಇವರು ಅನ್ನುವಂಥದ್ದು. ಸೊ ಹಗರಣಕ್ಕೆ ಇನ್ನೊಂದು ದೊಡ್ಡ ಟ್ವಿಸ್ಟ್. ಏನೆಲ್ಲ ಹೇಳಿದ್ರು, ಏನೆಲ್ಲ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿದ್ರು, ಇದರ ಪರಿಣಾಮ ಏನಿರುತ್ತೆ ರಂಜಿತ್?
ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ ನೋಡಿ, ಈಗ ಮೂಡ ಅಕ್ರಮ ಸೈಟ್ ಹಂಚಿಕೆ ವಿಚಾರ ಏನಿದೆಯಲ್ಲ, ಇದು ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಮತ್ತಷ್ಟು ಸಂಕಷ್ಟ ತಂದೊಡ್ಡೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂತ ಹೇಳಿದ್ರೆ ಈ ಸೈಟ್ ಅಕ್ರಮ ಹಗರಣ ಏನಿದೆಯಲ್ಲ, ಇದರಲ್ಲಿ ಈಗ HD ಕುಮಾರಸ್ವಾಮಿ ಅವರು ಎಂಟ್ರಿ ಆಗಿದೆ. ಅವರು ಕೆಲ ಡಾಕ್ಯುಮೆಂಟ್ಗಳನ್ನು ರಿಲೀಸ್ ಮಾಡೋ ಮೂಲಕ ಈ ಮೂಡ ಅಕ್ರಮದ ಸೈಟ್ ಏನು ಹಂಚಿಕೆ ಮಾಡಿದ್ದಾರೆ, ಇದು ಸರ್ಕಾರದ ಜಾಗ, ಇದು ಸಿದ್ದರಾಮಯ್ಯನವರ ಕುಟುಂಬದವರ ಜಾಗವೇ ಅಲ್ಲ ಅನ್ನೋ ರೀತಿಯಲ್ಲಿ ಈಗ ಹೇಳಿರುವಂಥ ಸ್ಟೇಟ್ಮೆಂಟ್ ಮತ್ತು ಕೆಲ ಡಾಕ್ಯುಮೆಂಟ್ಗಳನ್ನು ರಿಲೀಸ್ ಮಾಡಿರೋದು ಈಗ ಈ ಒಂದು ವಿಚಾರ ಏನಿದೆಯಲ್ಲ ಮತ್ತೊಂದು ಹಂತವನ್ನು ತಲುಪಿದಂಗೆ ಕಾಣಿಸ್ತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಸತ್ತವರ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾರೆ. ಮುಂದುವರೆದು ಮಾತಾಡ್ತಾರೆ, ಇದು ಸರ್ಕಾರದ ಜಮೀನು ಇದು ಅನ್ನೋದನ್ನು ಹೇಳ್ತಾರೆ. ಹಾಗೆ ಕೆಲ ಮಾಹಿತಿಗಳನ್ನು ಅವ್ರು ನೀಡ್ತಾ ಇದ್ರು, ಯಾವ್ಯಾವ ಇಸುವಿಯಲ್ಲಿ ಇದು ಡಿನೋಟಿಫಿಕೇಶನ್ ಆಯಿತು, ಯಾರ ಹೆಸರಲ್ಲಾಗಿತ್ತು, ಮತ್ತು ಸತ್ತವ್ರು ಯಾರು, ಆನಂತರ ಸಿದ್ದರಾಮಯ್ಯನವರ ಸಂಬಂಧಿಕರು ಇದನ್ನು ಹೇಗೆ ಅಕ್ರಮವಾಗಿ ಇದನ್ನು ಪಡ್ಕೊಂಡ್ರು ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ರು ಕುಮಾರಸ್ವಾಮಿ ಅವರು. ಆ ಮೂಲಕ ಒಂದೊಂದು ಬಹಳ ಕ್ಲಿಯರ್ ಆಗ್ತಾ ಇದೆ, ಮೂಡ ಅಕ್ರಮ ಸೈಟ್ ಹಂಚಿಕೆ ಹಗರಣ ಏನಿದೆಯಲ್ಲ, ಇದರಲ್ಲಿ ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಇನ್ನಷ್ಟು ಸಂಕಷ್ಟ ಎದುರಾಗಿದೆ. ಈಗ ಈ ಮೂಲಕ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ರಂಜಿತ್ ಡೀಟೇಲ್ಸ್ಗಾಗಿ. ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಅಪ್ಡೇಟ್ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇದು ದದ್ದಲ್ಗೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ದದ್ದಲ್ಗೆ ಹಣ ಸಂದಾಯ ಆಗಿದ್ದೇ ಆದರೆ ದದ್ದಲ್ ಅವರು ಚೆಕ್ ಕೊಟ್ಟಿದ್ದಾದ್ರು ಯಾಕೆ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ದದ್ದಲ್ ಶಾಸಕ ಈ ಪ್ರಕರಣದಲ್ಲಿ ನಂದೇನು ತಪ್ಪೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಆದರೆ ಗೃಹ ಪ್ರವೇಶದ ದಿನವೇ ಇಡಿ ಅಧಿಕಾರಿಗಳು ಶಾಸಕ ದದ್ದಲ್ಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದ್ರು. ಬಗೆದಷ್ಟು ಕೂಡ ಬಯಲಾಗ್ತಾ ಇದೆ ದದ್ದಲ್ ಹಣದ ರಹಸ್ಯ. 4 ಕೋಟಿ ಹಣದ ರಹಸ್ಯವನ್ನ ಭೇದಿಸಿರುವಂತಹ ಇಡಿ ಅಧಿಕಾರಿಗಳು ನೋಡಿ. ಕಾರ್ತಿಕ್ ಅನ್ನುವ ವ್ಯಕ್ತಿ ಏನಿದ್ದಾನೆ, ಕಾರ್ತಿಕ್ ಮೂಲಕ ದದ್ದಲ್ ಹಣದ ವ್ಯವಹಾರವನ್ನ ನಡೆಸಿರೋದು ಇಡಿ ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಲಕ್ಷ್ಮೀದೇವಿ ಅನ್ನುವ ಮಹಿಳೆಯಿಂದ ಜಮೀನನ್ನ ಖರೀದಿ ಮಾಡಿದ್ದಾರೆ ಅಸ್ಕಿಹಳ ಗ್ರಾಮದಲ್ಲಿ. ಜಮೀನು ಖರೀದಿ ಮಾಡಿದಂಥ ದದ್ದಲ್ ಆಪ್ತ ಕಾರ್ತಿಕ್ ಆಂಜನೇಯ ಅನ್ನೋರ ಹೆಸರಲ್ಲಿ ಜಮೀನನ್ನ ರಿಜಿಸ್ಟರ್ ಮಾಡಿಕೊಳ್ಳಲಾಗಿತ್ತು. ನೋಡಿ, ಬೇನಾಮಿ ಯಾವ ರೀತಿಯಾಗಿ ಸೃಷ್ಟಿ ಮಾಡ್ತಾರೆ ಅಂತೇಳಿ. ಬಗೆದಷ್ಟು ಬಯಲಾಗ್ತಾ ಇದೆ ದದ್ದಲ್ ಹಣದ ರಹಸ್ಯ. ಗೃಹ ಪ್ರವೇಶದ ದಿನವೇ ಇಡಿ ಟೀಮ್ ದದ್ದಲ್ಗೆ ಶಾಕ್